ಇನ್ನು ನಿನ್ನೆ BMTC ಆಕ್ಸಿಡೆಂಟ್ನಲ್ಲಿ ತನ್ವಿ ಕೃಷ್ಣ ಅಂತ 10 ವರ್ಷದ ಮಗು ಸಾವನ್ನಪ್ಪಿತ್ತಲ್ಲ, ಆ ಮಗು ಇವತ್ತು ಬರ್ತ್ಡೇಗೆ ಒಂದಿನ ಮೊದಲೇ ತನ್ವಿ ಅಪಘಾತಕ್ಕೆ ಬಲಿಯಾಗಿದೆ. ಅವ್ರ ಮನೆಯಲ್ಲಿ ಹೆಂಗಾಗಿರಬೇಕು, ಇವತ್ತು ಬರ್ತ್ಡೇ ಮಾಡೋದಕ್ಕೆ ಎಲ್ಲ ಪ್ಲ್ಯಾನು ಮಾಡ್ಕೊಂಡಿದ್ರಂತೆ. ಆಮೇಲೆ ತನ್ವಿ ಕೃಷ್ಣ ಓದ್ತಾ ಇದ್ದ ಶಾಲೆಯಲ್ಲೂ ನೀರವ ಮೌನ. ಇವತ್ತಿಗೆ 11ನೇ ವರ್ಷಕ್ಕೆ ಕಾಲಿಟ್ಟಿದೆ ತನ್ವಿ. ಪಾಪ ಎಷ್ಟು ಕರುಳು ಕಿತ್ತು ಬರುತ್ತೆ ಅವ್ರ ತಂದೆ ತಾಯಿಗೆ. BMTC ಬಸ್ ಅಪಘಾತಕ್ಕೆ ನಿನ್ನೆ ಈ ತನ್ವಿ ಮೃತಪಟ್ಟಿತ್ತು. BMTC ಬಸ್ ಚಕ್ರಕ್ಕೆ ಸಿಕ್ಕಾಕೊಂಡು ಪಾಪ ಆ ಮಗು ಸಾವನ್ನಪ್ಪಿತ್ತು. ಇವತ್ತು ಬರ್ತ್ಡೇ, ಎಲ್ಲ ಥರ ಸಿದ್ಧತೆ ಮಾಡ್ಕೊಂಡು ಅವ್ರ ಮನೇಲಿ ಬರ್ತ್ಡೇ ಮಾಡೋದಕ್ಕೆ ತಯಾರಿ ಎಲ್ಲ ಮಾಡ್ಕೊಂಡಿದ್ರು. ಒಂದಿನ ಮೊದಲೇ ಆ ಮಗು ಇನ್ನಿಲ್ಲ ಅಂತಂದ್ಬಿಟ್ರೆ ಹೇಗಾಗಬೇಕು. ಅದಕ್ಕೆ ಹೇಳಿದ್ದು BMTC ಆಕ್ಸಿಡೆಂಟ್ಗಳು ಕಡಿಮೆ ಆಗಬೇಕು. ಇವೆಲ್ಲ ಕೆಲವರು ತಮ್ಮ ತಪ್ಪಲ್ಲದಿದ್ದರೂ ಎಷ್ಟೋ ಸರ್ತಿ ಪ್ರಾಣ ತೆತ್ತಿದ್ದಾರೆ. ಇದಕ್ಕೆಲ್ಲ ಕಡಿವಾಣ ಹಾಕಲೇಬೇಕು. ಆ ಮುದ್ದಾದ ಮಗುವಿನ ಬಗ್ಗೆ ಅವರ ಅಪ್ಪ ಅಮ್ಮ ಏನೇನು ಕನಸು ಕಟ್ಕೊಂಡಿದ್ರು ಪಾಪ. ತುಂಬ ಆ್ಯಕ್ಟಿವ್ ಬೇಬಿ ಅಂತ ಬೇರೆ ಹೇಳ್ತಾ ಇದ್ರು. ಸೊ ಹಾಗಾಗಿ ಆ ಥರ ತನ್ನ ತಪ್ಪಿಲ್ಲದಿದ್ದರೂ ಆ ಮಗು ಮೃತಪಟ್ಟಿದೆ ಅಂತಂದರೆ ಯಾರನ್ನು ದೂಷಿಸಬೇಕು? ಯಾರನ್ನು ದೂಷಿಸಿದ್ರು, ಯಾರ ವಿರುದ್ಧ ಕ್ರಮ ತಗೊಂಡ್ರು ಹೋದ ಜೀವ ಅಂತೂ ವಾಪಸ್ ಬರಲ್ಲ. ಹಾಗಾಗಿ ಇಂಥ ಅಪಘಾತಗಳಿಗೆ ಕಡಿವಾಣ ಹಾಕಲೇಬೇಕು ಅಂತಲೇ ಇವತ್ತು BMTC MD ಅವರು ಒಂದು ಸಭೆಯನ್ನು ಮಾಡಿದ್ದಾರೆ. ಒಂದಷ್ಟು ಒಳ್ಳೊಳ್ಳೆ ನಿರ್ಧಾರಗಳು ತಗೊಂಡಿದ್ದಾರೆ, ಇಂಪ್ಲಿಮೆಂಟ್ ಆಗಬೇಕಷ್ಟೆ.